ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಡಿಫ್ರೆಂಟ್ ಆದಂಥ ಚಟ್ನಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ. ಏನು ಅಂದರೆ ಗಣಕೆ ಕಾಯಿನಲ್ಲಿ ಮಾಡಿರೋಂಥ ಚಟ್ನಿ. ಇದು ಡಯಾಬಿಟೀಸ್ನವ್ರಿಗಂತೂ ತುಂಬಾ ಒಳ್ಳೆಯದು. ಗಣಕೆ ಸೊಪ್ಪು ತಂದಾಗ ಒಂದು 2 ಸ್ಪೂನ್ ಅಷ್ಟು ನಿಮ್ಮ ಕಾಯಿ ಸಿಗುತ್ತೆ. ಆ ಕಾಯಿನ ಉಪಯೋಗಿಸ್ಕೊಂಡು ನೀವು ಚಟ್ನಿ ಮಾಡ್ಕೊಳ್ಬಹುದು. ನಾನು ಗಣಕೆ ಸೊಪ್ಪನ್ನು ಉಪ್ಸಾರು ಕೂಡ ಮಾಡ್ಕೊಂಡಿದ್ದೀನಿ. ಅದೇ ಉಪ್ಸಾರು ವೀಡಿಯೋದಲ್ಲಿ ತೋರಿಸ್ತಾರಂಥದ್ದು. ಹೊಲದ ಹತ್ರ ಹೋದರೆ ಅಥವಾ ರಸ್ತೆ ಬದಿಗಳಲ್ಲಿ ಅಥವಾ ಹೊಲಗಳ ಮರದ ಕೆಳಗಡೆ ಎಲ್ಲ ಈ ಸೊಪ್ಪು ಈಗ ಮಳೆ ಹುಯ್ದಾಗ ಜಾಸ್ತಿನೇ ಸಿಗುತ್ತೆ. ಪಕ್ಷಿ ಎಲ್ಲ ಹಣ್ಣು ತಿಂದು ಬೀಜಗಳು ಹಾಕಿದ್ರಿಂದ ಮಳೆ ಹುಯ್ದ ತಕ್ಷಣ ಇದು ಬೆಳೆಸೋ ಅವಶ್ಯಕತೆನೇ ಇಲ್ಲ, ಗೊಬ್ಬರ ಹಾಕೋ ಅವಶ್ಯಕತೆ ಕೂಡ ಇಲ್ಲ. ಅಕಸ್ಮಾತ್ ನಿಮಗೆ ಗಿಡ ನೆಟ್ಟುವಂಥ ಆಸಕ್ತಿ ಇದ್ದರೆ ನೀವು ತೊಗೊಂಡು ಬಂದು ಪಾಟಲ್ಲಿ ಕೂಡ ಬೆಳೆಸ್ಕೊಳ್ಬಹುದು. ಈ ರೀತಿ ಬೀಜಗಳು ಅಥವಾ ಕಾಯಿಗಳೆಲ್ಲ ಸಿಗುತ್ತಲ್ಲ, ಅದನ್ನೆಲ್ಲನೂ ಬಿಡಿಸಿಟ್ಕೊಂಡಿದ್ದೀನಿ. ಸುಮಾರು ಇಲ್ಲಿ 1 ಇಡೀ ಮೇಲೆ ಸಿಕ್ಕಿದೆ ಕಾಯಿ. ಇದರಲ್ಲಿ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಅಂತ ತುಂಬ ಸಖತ್ತಾಗಿರುತ್ತೆ. ಆದಷ್ಟು ಹಣ್ಣನ್ನು ಹಾಕಬೇಡಿ, ಕಾಯಿ ಹಂಗಿರೋದನ್ನೇ ಹಾಕ್ಕೊಳ್ಳಿ. ಈ ರೀತಿ ಹಣ್ಣಿದ್ರೆ ತೊಳೆದ್ಬಿಟ್ಟು ಹಾಗೆಯೇ ತಿನ್ನಬಹುದು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಕೊಡಬಹುದು, ಮಕ್ಕಳು ಕೂಡ ಇಷ್ಟಪಟ್ಟೆ ತಿಂತಾರೆ. ನಾನು ಸಾಂಬಾರು ಮಾಡಿದ್ರು ಕೂಡ ಕಾಯಿನೆಲ್ಲ ಬಿಸಾಕಲ್ಲ ಅಥವಾ ಬೇಯಿಸಿ ಕೂಡ ಸೊಪ್ಪನ್ನ ಸುರಿಯೋದಿಲ್ಲ. ನಾವು ಒಂದು ರೀಸನ್ಗೆ ಅಂತಲೇ ಈ ಗಣಕೆ ಸೊಪ್ಪನ್ನ ತಿನ್ನೋದ್ರಿಂದ ಆ ಕಹಿ ಅಂಶ ಏನಿದೆ ನಮ್ಮ ಬಾಡಿಗೆ ಬೇಕಾಗುತ್ತೆ. ಹಾಗಾಗಿ ಬೇಯಿಸಿ ಎಲ್ಲ ಸುರಿಯೋದಿಲ್ಲ. ಚಟ್ನಿಗೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ಹಾಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನಾನಿಲ್ಲಿ ಗಟ್ಟಿ ಬರಲಿ ಸ್ವಲ್ಪ ಅಂತೇಳಿ ಹುರ್ಗಡ್ಲೆ ಉಪಯೋಗಿಸ್ಕೊಳ್ತೀನಿ. ಹುರ್ಗಡ್ಲೆ ಬದಲಿಗೆ ನೀವು ಹುರಿದಿರೋಂಥ ಕಡಲೆಕಾಯಿ ಬೀಜ ಅಥವಾ ಹುರಿದಿರೋಂಥ ಎಣ್ಣೆಲಿ ಫ್ರೈ ಮಾಡಿದಂಥ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬಹುದು. ಮೊದಲಿಗೆ ಗೊಂಚಲು ಇದೆಯಲ್ಲ, ಇದನ್ನೆಲ್ಲ ಬಿಡಿಸಿ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ನೀರಲ್ಲಿ 1-2 ಸಲ ತೊಳೆದು ಬಟ್ಟೆ ಮೇಲೆ ಸ್ವಲ್ಪ ತೇವ ಹೋಗೋವರೆಗೂ ಸ್ವಲ್ಪ ಅದನ್ನು ಆರಿಸ್ಕೊಳ್ಳಿ. ತೇವು ಹಾಕಿದ್ರೆ ನೀರೆಲ್ಲ ಪಟಪಟ ಅಂತ ಸಿಡಿಯುತ್ತೆ, ಎಣ್ಣೆ ಬೇರೆ ಹಾಕಿ ಫ್ರೈ ಮಾಡೋದ್ರಿಂದ. ಮೊದಲಿಗೆ 1 ಸ್ಪೂನಷ್ಟು ಎಣ್ಣೆ, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ನಂತರ ನಾನು ಈ ಗಣಕೆಕಾಯಿಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಕಪ್ಪಾಗೋ ರೀತಿಯೆಲ್ಲ ಫ್ರೈ ಮಾಡೋದು ಬೇಡ. ಜಸ್ಟು ಸ್ವಲ್ಪ ದಪ್ಪ ಆಗಿ ಕಲರ್ ಚೇಂಜ್ ಆಗಿ ಮತ್ತೆ ಸಣ್ಣ ಆಗ್ತವೆ ಇವು. ಅಲ್ಲಿವರೆಗೂ 2 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡು ಸಾಕು. ನೀವು 2-3 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ. ನಿಮಗೆ ಮೈ ಮೇಲೆ ಸಿಡಿಯುತ್ತೆ, ಇದು ಹಾರ್ತಿದೆ ಅಂತಂದರೆ ಒಂದು ಪ್ಲೇಟ್ ಮುಚ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೇನು ಅಷ್ಟಾಗಿ ತಳ ಹಿಡಿಯೋದಿಲ್ಲ. ದಪ್ಪ ಪಾತ್ರೆ ಉಪಯೋಗಿಸಿದ್ರೆ ಈ ರೀತಿ ಎಲ್ಲ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಇಟ್ಕೊಳ್ಳಿ ಕೆಳಗಡೆ. ಅಷ್ಟರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಉಪ್ಪು, ಹಾಗೆ ತೆಂಗಿನಕಾಯಿ ಪೀಸ್ಗಳು ಹಾಕ್ಕೊಳ್ತೀನಿ. ತುರಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಿದನ್ನು. ಮೊದಲಿಗೆ ಪೌಡ್ರ್ ಮಾಡಿಕೊಂಡ್ರೆ ನಮಗೆ ಚಟ್ನಿ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಹುರ್ಗಡ್ಲೆ, 1-1.5 ಸ್ಪೂನಷ್ಟು. ಹುರ್ಗಡ್ಲೆ ಬೇಡ ಅಂದರೆ ಆವಾಗಲೇ ಹೇಳ್ದಂಗೆ ಹುರಿದಿರೋಂಥ ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಳ್ಬಹುದು. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಟ್ನಿ ರೆಡಿ ಆಗಿದೆ. ಈ ಚಟ್ನಿಗೆ ಅವಾಗಲೇ ಫ್ರೈ ಮಾಡಿದ್ವಲ್ಲ ಹಸಿಮೆಣಸಿಕಾಯಿ ಮತ್ತು ಗಣಕೆಕಾಯಿ ಫ್ರೈ ಮಾಡಿರೋಂಥದ್ದು ಅದನ್ನು ಹಾಕ್ಕೊಂಡು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ಒಂದು 3-4 ರೌಂಡ್ ಮಾಡಿದ್ರೆ ಸಾಕು. ತುಂಬ ಸಖತ್ತಾಗಿರುತ್ತೆ. ತುಂಬ ಏನು ನುಣ್ಣಗಾಗಬೇಕು, ರುಬ್ಬೇಕು ಅಂತಿಲ್ಲ. ನುಣ್ಣಗಾಗ್ಬಿಡುತ್ತೆ. ಅದು ಹುರಿದಿರೋದ್ರಿಂದ ಹಸಿ ವಾಸನೆ ಕೂಡ ಇರೋದಿಲ್ಲ. ಹಸಿಮೆಣಸಿಕಾಯಿ ಬೇಡ ಅನ್ನೋರು ಒಣಮೆಣಸಿಕಾಯಿ ಕೂಡ ಹುರಿದು ಹಾಕ್ಕೊಳ್ಬಹುದು, ಅದು ಚೆನ್ನಾಗಿರುತ್ತೆ. ಈಗ ಮತ್ತೊಂದು ಸಲ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಸೊಪ್ಪುಗಳನ್ನ ನಾನು ಇಲ್ಲಿ ಬಳಸ್ತಾ ಇಲ್ಲ. ಗಣಕೆಕಾಯಿ ಏನಿದೆ ಅದು ಫ್ಲೇವರು ಲೈಟಾಗಿ ಬೇರೆ ಥರ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಗಣಕೆಕಾಯಿ ಫ್ಲೇವರ್ ಇರಲಿ ಅಂತೇಳಿ ಬೇರೆ ಕೊತ್ತಂಬರಿ, ಪುದೀನ ಸೊಪ್ಪು ಯಾವುದನ್ನು ಬಳಸ್ತಾ ಇಲ್ಲ. ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ 1/4 ಸ್ಪೂನಷ್ಟು, 1 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಚಟ್ನಿ ಮಿಕ್ಸ್ ಮಾಡಿ ತಿಂದು ನೋಡಿ. ಆಹಾ, ಬ್ರಹ್ಮಾಂಡ! ತುಂಬಾ ಸಖತ್ತಾಗಿರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಚಟ್ನಿನ ನೀವು ಹುರಿದಿರೋಂಥ ಶೇಂಗಾ ಬೀಜ ಉಪಯೋಗಿಸ್ಕೊಂಡು ತೆಂಗಿನಕಾಯಿ ಬದಲಿಗೆ ಶೇಂಗಾ ಬೀಜ ಹಾಕ್ಕೊಂಡು ಸೇಮ್ ಮೆಥಡ್ನಲ್ಲಿ ಚಟ್ನಿ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅನ್ನಿಸ್ತಿದೆ, ಹಾಗಾಗಿ 1/4 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಬೆಲ್ಲದ ಪುಡಿ ಹಾಕ್ಕೊಳ್ತಿದ್ದೀನಿ. ನೀವು ರುಬ್ಬುವಾಗಲೇ ಕೂಡ ಬೆಲ್ಲದ ಪುಡಿನ ಹಾಕ್ಕೊಳ್ಳಿ. ಹುಣಸೆಹಣ್ಣು ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಮಿಕ್ಸ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಗಣಕೆಕಾಯಿ ಸಿಕ್ಕಿದಾಗ ಒಂದು ಸಲ ಮಾಡಿ ರುಚಿ ನೋಡಿ. ಹಾಗೆ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ ಯು.